ಇನ್ನೇನು ಹತ್ರದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೀರೆ ಹೇಗೆ ಉಡ್ಸ್ಕೊಳ್ಳೋದು ದೇವರಿಗೆ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬಟ್ಟೆ ಪಿನ್ ಹಾಗೆ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಾಫ್ಟ್ ಸಿಲ್ಕ್ ತೊಗೊಂಡು ಸೀರೆ ತುದಿಯಿಂದ ನಾನು ಈ ರೀತಿ ನೆರಿಗೆನ ತೊಗೊಳ್ತಾ ಇದ್ದೀನಿ. ಒಂದೊಂದೇ ನೆರಿಗೆನ ನಿಧಾನಕ್ಕೆ ಒಂದರಿಂದ ಒಂದು ನೀಟಾಗಿ ಜೋಡಿಸ್ಕೊಳ್ತೀನಿ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ನಾನಿಲ್ಲಿ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡ್ತಾ ಇಲ್ಲ, ಬಟ್ಟೆ ಪಿನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಬಟ್ಟೆ ಒಣಗಾಕೋಕ್ಕೆ ಯೂಸ್ ಮಾಡೋಂಥ ಕ್ಲಿಪ್ಗಳನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ. ಇದಾದಮೇಲೆ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡಿಕೊಂಡು ನೆರಿಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆರಿಗೆನ ಸೀರೆಯ ಒಂದು 75% ಅಷ್ಟು ನೆರಿಗೆ ಮಾಡ್ಕೊಳ್ತೀನಿ. ತುದಿಯಿಂದ ಸೆರಗಿನ 75%ವರೆಗೂ ನಾನು ಈ ರೀತಿ ನೆರಿಗೆ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಕ್ಲಿಪ್ ಹಾಕ್ಕೊಳ್ಳುವಾಗೂ ಅಷ್ಟೇ ತುದಿವರೆಗೂ ಈ ಥರನೇ ಒಂದರಿಂದ ಒಂದು ನೀಟಾಗಿ ಜೋಡಿಸ್ಕೊಂಡು ಕ್ಲೀನಾಗಿ ಕ್ಲಿಪ್ ಹಾಕ್ಕೋಬೇಕು. ಆವಾಗ ನಮಗೆ ಸೀರೆ ಉಡಿಸುವಾಗ ಫ್ರಿಲ್ಸು ತುಂಬ ನೀಟಾಗಿ ಬರುತ್ತೆ. ಸೊ ನಾನಿಲ್ಲಿ 3 ಕ್ಲಿಪ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲೊಂದು ಮತ್ತು ತುದಿಗಳಲ್ಲಿ ಒಂದೊಂದು ಕ್ಲಿಪ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ಲೀಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಪಲ್ಲು ಕಡೆ 25% ಅಷ್ಟು ಬಿಟ್ಕೊಂಡಿದ್ದೆ. ನೋಡಿ ಈ ರೀತಿ ಪಲ್ಲುನ ಬಿಟ್ಕೊಂಡಿದ್ದೆ. ಈಗ ಪಲ್ಲುದು ಅಂದರೆ ಸೆರಗಿನ 2 ಭಾಗನ ಈ ರೀತಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ ಸೀರೆ ನಾನು ಎಲ್ಲಿವರೆಗೂ ನೆರಿಗೆ ಮಾಡ್ಕೊಂಡಿದ್ದೆ ಅಲ್ಲಿವರೆಗೂ ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಫೋಲ್ಡಿಂಗ್ ಆದಮೇಲೆ ನಾವು ಸೇಮ್ ಯಾವ ರೀತಿ ನಮಗೆ ಸೆರಗನ್ನ ರೆಡಿ ಮಾಡ್ಕೊಂಡು ಪಿನ್ ಹಾಕ್ಕೊಳ್ತೀವಿ ಅದೇ ರೀತಿ ಈಗ ಕ್ಲೀನಾಗಿ ಒಂದೊಂದೇ ಸೆರಗನ್ನ ಕೂಡ ಮಡ್ಚ್ಕೊಳ್ತೀನಿ. ಇದಾದಮೇಲೆ ಎಷ್ಟು ಸೆರಗು ನಮಗೆ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾನು ರೆಡಿ ಮಾಡಿಕೊಂಡು ಪಿನ್ಗಳನ್ನ ಹಾಕ್ಕೊಳ್ತೀನಿ. ಒಂದು 3ರಿಂದ 4 ಲೈನ್ಸ್ ಬರುತ್ತೆ. ಸೊ ಎಷ್ಟು ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ನೋಡಿಕೊಂಡು ಈ ರೀತಿ ನಾನು ಸೆರಗನ್ನ ರೆಡಿ ಮಾಡಿಕೊಂಡೆ. ಇವಾಗ ಈ ಥರ ಬಂದಮೇಲೆ ಬಾರ್ಡ್ರು ಈ ಕೆಳಗಡೆ ಬಂದಿರೋದು ನಮಗೆ ಮೇಲಕ್ಕೆ ಬರೋ ಅಂಥ ಬಾರ್ಡರು. ಸೊ ಅಲ್ಲಿಗೆ ನಾನು ಒಂದು ಪಿನ್ ಯೂಸ್ ಮಾಡಿಕೊಂಡು ಸೇಫ್ಟಿ ಪಿನ್ ಹಾಕ್ಕೊಳ್ತಿದ್ದೀನಿ. ಸೊ ಒಂದು 3 ಪಿನ್ನು ಹಾಕೋಬೇಕು ಈ ರೀತಿ. ಅಲ್ಲಿ ಮಧ್ಯಕ್ಕೊಂದು ತುದಿಯಲ್ಲೊಂದು ಈ ರೀತಿ ಒಂದು 3 ಪಿನ್ಸ್ನ ನಾನು ಯೂಸ್ ಮಾಡ್ಕೊಂಡು ಪಿನ್ ಹಾಕ್ಕೊಳ್ತೀನಿ. ಈಗ ಪಿನ್ ಹಾಕ್ಕೊಂಡಿದ್ದು ಪೂರ್ತಿಯಾಗಿ ಮುಗ್ದಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಪೀಠ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಈ ರೀತಿದೊಂದು ಸ್ಟ್ಯಾಂಡ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಇವಾಗೆಲ್ಲ ಫ್ಯಾನ್ಸಿ ಸ್ಟೋರ್ಸಲ್ಲೂ ಸಿಗುತ್ತೆ ಈ ಥರದ್ದು. ಸೊ ಇದನ್ನು ನಾನು ಈ ಮೋಲ್ಡ್ನ ಫಸ್ಟೇ ತಂದು ಇಟ್ಕೊಂಡಿದ್ದೀನಿ. ನಾನು ತುಂಬ ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇದು ಆಪ್ಷನಲ್ಲು. ಇದು ಈಸಿ ಆಗುತ್ತೆ ಅಂತ ಇದನ್ನು ಇಟ್ಕೋಬೋದು ಅಥವಾ ನಾವು 2 ಬಿನ್ಗೆ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇದು ನಾರ್ಮಲ್ ಸ್ಟೀಲ್ ಬಿನ್ಗೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಿಂದುಗಡೆ ಮತ್ತು ಮುಂದುಗಡೆ 2 ಕಡೆ ಕೋಲ್ ಕಟ್ಕೊಂಡಿದ್ದೀನಿ. ಈ ಕೋಲ್ ಕಟ್ಕೊಳ್ಳೋದೇನಕ್ಕೆ ಅಂದರೆ ನಾವು ಸೀರೆ ಪಲ್ಲು ಹಾಕಿದಾಗ ಅಥವಾ ಹೂವಿನ ಅಲಂಕಾರ ಮಾಡಿದಾಗ ಇದ್ರ ಮೇಲೆ ನಾವು ಹೂವಿನ ಅಲಂಕಾರಗಳನ್ನ ಮಾಡ್ಕೋಬೋದು. ವೆಯ್ಟು ಇದು ಆರಾಮಾಗಿ ಈಸಿಯಾಗಿ ತಡ್ಕೊಳ್ಳುತ್ತೆ. ನಾನು ಹೇಳಿದ್ನಲ್ಲ ಈ ಮೋಲ್ಡ್ ಒಳಗಡೆ ನೀಟಾಗಿ ಈ ಬಿನ್ಗೆ ಈ ರೀತಿ ಕುತ್ಕೊಳ್ಳೋದ್ರಿಂದ ಇದು ಯಾವ ಕಡೆಗೂ ಈ ಥರ ಕದಲಲ್ಲ. ನಾವು ಇದನ್ನು ಇಟ್ಕೊಳ್ಳೋವಾಗ ಅಕ್ಕಿ ಆಗಲಿ ನೀರಾಗಲಿ ಫಿಲ್ ಮಾಡಿ ಇಟ್ಕೋತೀವಲ್ಲ, ಸೊ ಗ್ರಿಪ್ಪು ಚೆನ್ನಾಗಿರುತ್ತೆ. ಇದಾದ ನಂತರ ನಾನು ಸೀರೆನ ಪಿನ್ ಮಾಡ್ಕೊಂಡಿದ್ನಲ್ಲ ಕರೆಕ್ಟಾಗಿ ಈಕ್ವಲ್ ಬರೋ ಥರ ಮಾಡ್ಕೊಂಡಿದ್ದೀನಿ. 2 ಮಧ್ಯಕ್ಕೆ ತಗೊಂಡು ಸೀರೆ ಒಂದು ಈಕ್ವಲ್ ಬರಬೇಕು. ನೆಕ್ಸ್ಟು ಬಿಂದಿಗೆ ಹಿಂದುಗಡೆಯಿಂದ ಈ ರೀತಿ ಕ್ಲೀನಾಗಿ ಒಂದು ಪಿನ್ ಹಾಕ್ಕೋಬೇಕು. ದಾರದಲ್ಲಾದರೂ ಕಟ್ಕೋಬೋದು ಅಥವಾ ಒಂದು ಸೇಫ್ಟಿ ಪಿನ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಲೀನಾಗಿ ಸೀರೆನ ನೀಟಾಗಿ ಮಧ್ಯಕ್ಕೆ ಇಟ್ಕೊಂಡು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಪಿನ್ ಹಾಕ್ಕೊಂಡ್ರೂ ಕೂಡ ಟೈಟಾಗಿ ಕುತ್ಕೊಳ್ಳುತ್ತೆ ಸೀರೆ.
ಅಥವಾ ಪಿನ್ ಹಾಕ್ಕೊಳ್ಳೋದು ಬೇಡ ಅಂತ ಅನಿಸಿದ್ರೆ ಒಂದು ದಾರದ ಹೆಲ್ಪಿಂದ ಗಟ್ಟಿಯಾಗಿ ಕಟ್ಕೋಬೋದು. ಈ ರೀತಿ ಎರಡೂ ಕಡೆ ಸೀರೆನ ಸೇರಿಸ್ಕೊಂಡು ಮಧ್ಯಭಾಗಕ್ಕೆ ಪಿನ್ ಹಾಕ್ಕೊಂಡಿದ್ದೀನಿ. ಇದು ಸ್ಟಿಫಾಗೂ ಇರುತ್ತೆ, ಹಾಗೆ ಕ್ಲೀನಾಗೂ ಕುತ್ಕೊಳ್ಳುತ್ತೆ. ಇದಾದಮೇಲೆ ನಾನು ಬಟ್ಟೆ ಪಿನ್ಗಳನ್ನ ಹಾಕ್ಕೊಂಡಿದ್ನಲ್ಲ, ಆ ಬಟ್ಟೆ ಪಿನ್ಗಳನ್ನ ರಿಮೂವ್ ಮಾಡಿಕೊಂಡು ಒಂದೊಂದೇ ನೆರಿಗೆಗಳನ್ನ ಕ್ಲೀನಾಗಿ ಜೋಡಿಸ್ಕೊಳ್ತೀನಿ. ಬಿನ್ಗೆ ಮಧ್ಯಕ್ಕೆ ಈ ರೀತಿ ನೆರಿಗೆ ಕ್ಲೀನಾಗಿ ಬರುತ್ತೆ. ಇದಾದಮೇಲೆ ನಾನು ಪಲ್ಲುನ ಹಿಂದೆಗಡೆಯಿಂದ ತಗೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಕ್ಲೀನಾಗಿ ಸೆರಗನ್ನ ಹಾಕ್ಕೊಳ್ತೀನಿ. ನಾನು ಏನು ಕಟ್ಕೊಂಡಿದ್ದೆ ಈ ಕಡ್ಡಿಗಳು, ಆ ಕಡ್ಡಿಗಳ ಮೇಲೇ ಸೆರಗು ಕ್ಲೀನಾಗಿ ಕೂರಿಸ್ಕೋಬೋದು. ಅದಾದ ನಂತರ ಕಡ್ಡಿಗಳು ನಮಗೆ ಇನ್ನೂ ಎಕ್ಸ್ಟ್ರಾ ಮಿಕ್ಕತ್ತಲ್ವ, ಸೊ ಅದ್ರ ಮೇಲೆ ನಾವು ಈ ಹೂವಿನ ಹಾರ ಅಥವಾ ಅಲಂಕಾರಕ್ಕೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳೋದಾದರೆ ಆ ಕಡ್ಡಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ 1 ಇಂಚಷ್ಟಾದರೂ ಕಡ್ಡಿಗಳನ್ನ ಮಿಗಿಸ್ಕೋಬೇಕು. ಈ ರೀತಿ ಸೆರಗನ್ನ ಮುಂದಕ್ಕೆ ತಗೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೆರಗನ್ನ ಕ್ಲೀನಾಗಿ ಜೋಡಿಸ್ಕೋಬೇಕು. ಸೆರಗು ಜೋಡಿಸ್ಕೊಂಡಾದ್ಮೇಲೆ ಹಿಂದೆಗಡೆ ಈ ರೀತಿ ಒಂದು ಪಿನ್ ಹಾಕ್ಕೊಳ್ತೀನಿ. ಪಿನ್ ಏನಕ್ಕೆ ಹಾಕ್ಕೊಳ್ತೀನಿ ಅಂದರೆ ಮೇಲಕ್ಕೆ ಎತ್ಕೊಂಡಂಗೆ ಇರಲ್ಲ, ಕ್ಲೀನಾಗಿ ತೆಂಗಿನಕಾಯಿ ಇಟ್ಟಾಗ ಮುಖವಾಡ ಇಟ್ಟಾಗ ನೀಟಾಗಿ ಕೂತ್ಕೊಂಡಿರುತ್ತೆ ಅದು. ಸೊ ಪಿನ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ಎಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಒಂದು ಸತಿ ಎಲ್ಲ ನೆರಿಗೆಗಳನ್ನ ಕೂಡ ನೀಟಾಗಿ ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಮಗೆ ಡಾಬ್ ಹಾಕ್ಕೊಂಡ್ರೆ ಈ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ಇದನ್ನು ನಾನು ಈಸಿಯಾಗಿ ಉಟ್ಟಿಸ್ಕೊಂಡು ಚಿಕ್ಕದಾಗಿ ಅಕಸ್ಮಾತ್ ಜಾಗ ಚಿಕ್ಕದಾಗಿತ್ತು, ತುಂಬ ದೊಡ್ಡದಾಗಿ ಕೂರಿಸ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗೂ ಇರುತ್ತೆ. ಚಿಕ್ಕ ಜಾಗದಲ್ಲೂ ಕೂಡ ನಾವೇನು ಮಾಡ್ಕೊಳ್ತೀವಿ, ದೇವ್ರನ್ನ ಹೇಗೆ ಕೂರಿಸ್ಕೊಳ್ತೀವಿ, ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಈ ಚಿಕ್ಕದಾಗಿ ನಾನು ಕ್ಲೀನಾಗಿ ಯಾವ ರೀತಿ ಒಂದು ಸಣ್ಣ ಪ್ಲೇಸಲ್ಲಿ ಒಂದು ಡೆಕೋರೇಷನ್ ಮಾಡ್ಕೋಬೋದು, ದೇವ್ರನ್ನ ಕೂರಿಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀರೆಗೆ ನೆರಿಗೆ ಎಲ್ಲ ಕೂರಿಸ್ಕೊಂಡು ಡಾಬೆಲ್ಲ ಹಾಕ್ಕೊಂಡ್ಮೇಲೆ ನಮಗೆ ಆ ಸೈಜ್ ಯಾವುದು ಬೇಕೋ ಆ ಸೈಜಲ್ಲಿ ತೆಂಗಿನಕಾಯಿನ ಇಟ್ಕೊಂಡು ಈ ರೀತಿ ಹಿಂದೆಗಡೆಯಿಂದ ಮುಖವಾಡನ ಕಟ್ಕೊಳ್ತಾ ಇದ್ದೀನಿ. ಮುಖವಾಡ ಕಟ್ಕೊಂಡಾದ್ಮೇಲೆ ನಮಗೆ ಏನು ಹಾಕ್ಕೊಳ್ತೀವಿ, ಸರ, ಬಳೆ ಏನು ಬೇಕು, ನಾವು ನಾರ್ಮಲಾಗಿ ಯಾವ ರೀತಿ ಅಲಂಕಾರ ಮಾಡ್ಕೋಬೋದು ಆ ರೀತಿ ಎಲ್ಲ ಥರ ಅಲಂಕಾರ ಮಾಡಿಕೊಂಡ್ರೆ ಇದು ಮುಗೀತು. ಎಕ್ಸ್ಟ್ರಾ ಈ ಕಡ್ಡಿಗಳಿಗೆ ಒಂದಷ್ಟು ಬಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ.